ಅವೇ ಗೊತ್ತಾಯ್ತೈತೆ. ನೀನು ಹೊರಡವಿ, ಮನೆಯವ್ರು ರೆಸ್ಟ್ ಮಾಡು. ಜನ ಬೇರೆ ಕಡಿಮೆ ಅವ್ರೆ, ನಾವು ನೋಡ್ಕೊಳ್ತೀವಿ. ಪರವಾಗಿಲ್ಲ ಕಡ್ಲ, ಕೊನೆವರೆಗೂ ಇದ್ಬಿಟ್ಟೆ ಹೋಯ್ತೀನಿ. ನೀನು ಒಳ್ಳೆ ಹೊಸನ ಪಾಪ ಬೆಳಗ್ಗೆಯಿಂದ ಒಂದೇ ಸಮ ದುಡಿತಿದೀಯಾ. ನೀನು 8 ಜನ ಬರೋಕ್ಕಿಲ್ಲ, ನೀನು ಹೊಂಟ್ಬಿಡು. ಸರಿ ಅಜ್ಜಿ, ಎಲ್ಲ ಮುಗಿದ್ಮೇಲೆ ನನಗೊಂದ್ಕಿತ ಫೋನ್ ಮಾಡಿ. ಸರಿ. ಅಣ್ಣ ಏನು ಬೇಕು ಹೇಳಿ. ಇದೇನು ಮುಖಾಲ ಮುಚ್ಕೊಂಡು ನಮ್ಮ ಮೆಸ್ನಾಗೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ತೆಗಿರಿ, ನಿಮ್ಗೆ ಏನು ಬೇಕು ಆರ್ಡ್ರ್ ಮಾಡಿ ಹೇಳಿ. ಏನು ಮಾಡ್ತೀವಿ ಯಾರು ನೀವೆಲ್ಲ? ಯಾರು ನೀವೆಲ್ಲ? ನಿಂತ್ಕೊಳ್ಳ. ಅಜ್ಜಿಗೆ ತುಂಬಾ ಎಳ್ಬಿದ್ದೈತೆ. ಫಸ್ಟ್ ಅಜ್ಜಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಅಜ್ಜಿ ಅಜ್ಜಿ ಅಜ್ಜಿ, ನಿನ್ಗೇನು ಆಗಿಲ್ಲ, ಭಯ ಪಡ್ಬೇಡ. ಅಜ್ಜಿ ಏನಾಯ್ತು? ಯಾಕೆ ಅಲ್ಲ ಅಲ್ಲ, ಯಾಕೆ ವಿಷಯ ಹೇಳಕ್ ಬಿಡದೆ ತಡೆದ್ಬಿಟ್ಟೆ? ಏನ್ ಮಾವ ನೀನು ಎಲ್ರಿಗೂ ವಿಷಯ ಹೇಳ್ತಿದ್ಯಲ್ಲ? ಅಲ್ಲ, ನಮ್ಮ ಮನೆಯವ್ರಿಗೆ ವಿಷಯ ಹೇಳಿದ್ರೆ ಅದ್ರೇನು ತಪ್ಪೈತೆ? ಈಗ ನೀನು ವಿಷಯನ ಎಲ್ರಿಗೂ ಹೇಳಿದ್ರೆ ಇಲ್ಲದೆ ಇರೋ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹೌದು ಮಾವ, ಈ ವಿಷಯ ಗೊತ್ತಾದ್ಮೇಲೆ ಅತ್ತೆ ಸುಮ್ಮನೆ ಇರ್ತಾರಾ? ಅವ್ವ ಏನು ಮಾಡ್ತಾಳೆ? ಇನ್ನೂ ಖುಷಿ ಪಡ್ತಾಳೆ. ಅದಕ್ಕೂ ಮೊದಲು ಸೀದಾ ಹೋಗಿ ಈ ವಿಷಯನ ಸ್ನೇಹನ ಹತ್ರ ಕೇಳ್ತಾರೆ. ಆಮೇಲೆ ಈ ವಿಷಯ ಊರಿಗೆಲ್ಲ ಗೊತ್ತಾಗುತ್ತೆ, ಸ್ನೇಹಂಗೆ ಮಾತ್ರ ಗೊತ್ತಿರಲ್ಲ. ಅತ್ತೆ ವಿಷಯನ ಏಕಾಏಕಿ ಸ್ನೇಹನ ಹತ್ರ ಕೇಳೋದ್ರಿಂದ ಅವಳು ಶಾಕ್ ಆದ್ರೆ ಆಮೇಲೆ ತೊಂದರೆ ಆಗೋದು ನೀನು ಹೆಂಡತಿರುದೇ ತಾನೆ. ಎಲ್ರಿಗೂ ಹೇಳೋಕ್ ಮೊದಲು ನೀನು ಆ ಹುಡುಗಿನ ಒಪ್ಪಿಸ್ಬೇಕು ತಾನೆ. ನೀನು ಎಲ್ರಿಗೂ ಹೇಳಿ ಆಮೇಲೆ ಆ ಹುಡುಗಿನ ಒಪ್ಪಲಿಲ್ಲ ಅಂದರೆ ಅತ್ತೆ ಮನಸ್ಸಿಗೆ ಬೇಜಾರಾಗಲ್ವಾ? ಮತ್ತೆ ಅವ್ರ ಆರೋಗ್ಯ ಹಾಳಾಗಲ್ವಾ? ಹೌದು ರಾಧಾ, ನೀನು ಹೇಳ್ತಿರೋದು ಸರಿಯಾಗಿ ಐತೆ. ಮೊದಲು ಆ ಹುಡುಗಿನ ಒಪ್ಪಿಸ್ಬೇಕು. ಯೋನದು ನೀವಿಬ್ರಲ್ಲಿ ನಿಂತ್ಕೊಂಡು ಗುಸುಗುಸು ಅನ್ಕೊಂಡು? ಅಪ್ಪ, ಅದು ನನ್ನ ಮಾವ ಸೀಕ್ರೆಟು. ಟೈಮ್ ಬಂದಾಗ ಮಾವನೇ ನಿಮ್ಗೆಲ್ರಿಗೂ ಹೇಳ್ತಾನೆ ಅಲ್ವಾ ಮಾವ? ಹಾಂ, ಹೌದೌದು. ಅವ ಇದು ಸೀಕ್ರೆಟ್ ವಿಷಯ, ನಾನು ನಿಮಗೆ ಆಮೇಲೆ ಕೇಳ್ತೀನಿ. ಇದೆಯೋ ಅಲ್ಲ, ಅದೇನೋ ಈಸಿಯಾಗಿ ಹೇಳ್ಬೇಕು ಅಂತ ಬಂದವನು ಈಗ ಹಿಂಗೆ ಹೇಳ್ತಿದ್ಯಾ? ಅದೇನು ಅಂತ ಹೇಳು. ಈಗೇನು ಹೇಳೋಕ್ಕಾಗಲ್ಲ, ಅದುವೇ ಸರ್ಪ್ರೈಸು. ಮಾವ, ನಿಮ್ಮ ಹುಡುಗರು ಕಾಯ್ತಾ ಇರ್ತಾರೆ, ನಿನಗೆ ಒಪ್ಸೋ ಕೆಲಸ ತುಂಬ ಇರುತ್ತೆ. ನೀನು ಫಸ್ಟ್ ಹೊರಡು. ಹೌದೌದು, ಸಣ್ಣ ಕೆಲಸ ಐತೆ, ಬರಲ್ಲ. ಇದೆಯೋನ್ ರಾಧಾ, ಅದೇನೋ ಹೇಳ್ಬೇಕು ಅಂತ ಬಂದವನ್ನ ಹಂಗೆ ತಡೆದ್ಬಿಟ್ಟು ಮನೆಯಲ್ಲೇ ಕಳಿಸ್ಬಿಟ್ಟಿಯಲ್ಲ. ಇನ್ನೇನು ಮಾಡೋದು ಅತ್ತೆ, ಮಾವ ಆಡ್ತಿರೋದು ನೋಡಿದ್ರೆ ನನಗೆ ಭಯ ಆಗುತ್ತೆ.
ಇನ್ನು ನೀವು ಹೇಗೆ ಅದನ್ನು ತಡ್ಕೋತೀರಾ ಅಂತ ಮಾವನ್ನ ಕಳಿಸ್ಬಿಟ್ಟೆ. ಏನು ಹೇಳ್ತಿದ್ಯಾ ರಾಧಾ? ಹೌದು ಅತ್ತೆ, ಮಾವ ಇತ್ತೀಚೆಗೆ ಆ ಹೃದಯದ ವಿಷಯಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ರಾಧಾ, ಅಣ್ಣಯ್ಯ ಇನ್ನೂ ಆ ಗುಂಗಿಂದ ಹೊರಗಡೆ ಬಂದಿಲ್ವಾ? ಇಲ್ಲ ವಸು, ಹಾದಿ ಬೀದಿಲೆಲ್ಲ ದೇವಸ್ಥಾನಗಳಲ್ಲೆಲ್ಲ ಹೋಗ್ಬಿಟ್ಟು ನಮ್ಮ ಹೃದಯ ಹಾಕೊಂಡಿರೋರು ಈ ಹುಡುಗಿ ಇರ್ಬೋದಾ ಆ ಹುಡುಗಿ ಇರ್ಬೋದಾ ಅಂತ ಹುಡ್ಕಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ನನ್ನ ದೊರೆಗೆ ಏನಾಗಿದೆ? ಮಾವ ಹೀಗಾದ್ರಲ್ಲ ಅನ್ನೋ ಭಯ ಅಲ್ಲ ಮಾವಯ್ಯ ನನಗೆ. ಆದರೆ ಈ ಮಾವನ ಉದ್ದೇಶನ ಯಾರಾದರೂ ದುರುಪಯೋಗ ಪಡಿಸ್ಕೋತಾರೇನೋ ಅನ್ನೋ ಭಯ ನನಗೆ. ನಾನು ಜೀವಂತ ಇರೋ ಗಂಟ ಅದಾಗಕ್ಕಿಲ್ಲ ಬಿಡು ರಾಧಾ. ನೀವೇ ಅಲ್ವಾ ಅತ್ತೆ ಆ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡ್ತೀನಿ ಅಂತ ಗಡುವು ಕೊಟ್ಟಿದ್ದು? ಈ ವಿಷಯ ತಿಳ್ಕೊಂಡು ಮಾವನ ಹತ್ರ ಬಂದು ನಾನೇ ನಿಮ್ಮ ಸೊಸೆ ಹೃದಯ ಹಾಕೊಂಡ್ರೋ ಹುಡುಗಿ ಅಂತ ಸುಳ್ಳು ಹೇಳಿದ್ರೆ ನೀವೇನು ಮಾಡ್ತೀರಾ? ಅದಂಗೆಲ್ಲ ಆಗಕ್ಕಿಲ್ಲ ರಾಧಾ. ಸುಮ್ಕೆ ಯಾರ್ಯಾರೋ ಬಂದ್ಬಿಟ್ಟು ನಾನು ನಿಮ್ಮ ಸೊಸೆ ಅಂದರೆ ನಾನು ಒಪ್ಕೊಂಬಿಡ್ತೀನಾ? ಅದು ಅಲ್ಲದೆ ಒಂದು ಹೃದಯದ ವಿಷಯ ತಿಳ್ಕೊಳ್ಳೋದು ಆಟೊಂದು ಸುಲಭ ಅಲ್ಲ. ಡಾಕ್ಟ್ರು ಯಾವುದೇ ಕಾರಣಕ್ಕೂ ಅದನ್ನ ಯಾರಿಗೂ ಹೇಳೋಕ್ಕೂ ಇಲ್ಲ. ಅಣ್ಣಯ್ಯ ಇದೆಲ್ಲ ಗೊತ್ತಿದ್ದು ಯಾಕೆ ಹಿಂಗೆಲ್ಲ ಆಡ್ತಿದ್ದಾನೆ? ಅವನು ಯೋನಾರ ಆಡ್ಕೊಳ್ಳಿ. ಅವನು ಹೇಳ್ದಂಗೆ ದಿಟ್ಟವಾಗ್ಲೂ ನನ್ನ ಸೊಸೆ ಹೃದಯ ಹಾಕಿಸ್ಕೊಂಡಿರೋ ಹುಡುಗಿ ಸಿಕ್ಕರೆ ಮಾತ್ರ ಅವನಿಗೆ ಅವಳ ಜೊತೆ ಲಗ್ನ. ಇಲ್ಲ ಅಂದರೆ ರಾಧಾನೇ ನಮ್ಮನೆ ಸೊಸೆ. ನೋಡುಮ್ಮ, ಹೆಂಗಿದ್ರು 1 ತಿಂಗಳು ಗಡುವು ಕೊಟ್ಟಿವ್ನಲ್ಲ, ಅಷ್ಟರೊಳಗಡೆ ಅದು ಏನಾಯ್ತದೋ ಆಗಲಿ. ಅದಾದ್ಮ್ಯಾಕೆ ಅವ್ನು ನನ್ನ ಮಾತನ್ನೇ ಕೇಳಬೇಕು. ನಡ್ರಿ. ಗಡುವು ಮುಗಿಯೋಷ್ಟರಲ್ಲಿ ಅತ್ತೆಗೆ ಸತ್ಯ ಗೊತ್ತಾಗದೇ ಇರೋ ಥರ ಮಾಡಬೇಕು. ನಾನೇ ಮನೆ ಸೊಸೆ ಆಗಬೇಕು. ಈಟೊತ್ನಲ್ಲಿ ಕಾಳಿ ಯಾಕೆ ಇಲ್ಲಿಗೆ ಬಂದವನೇ? ಮತ್ತೆ ಇವನಾನ ಲವ್ ಗಿವು ಅಂತ ಕಿತಾಪತಿ ತೆಗಿಯಕ್ ಬಂದವನ? ಯೋನ್ಲ ಮಾಡಕ್ ಬೇರೆ ಕೆಲಸ ಇಲ್ವಾ? ಈಟೊತ್ನಲ್ಲಿ ಯಾಕೆ ಮನೆ ತಗೋ ಬಂದೆ? ಅವಿ ಹುಸಿ ಮೆಲ್ಲು ಮಾತಾಡವಿ, ಯಾರಾದರೂ ಕೇಳಿಸ್ಕೊಂಡ್ರೆ ತೊಂದರೆ ಆಯ್ತದೆ. ನಾನು ಯಾಕೆ ಮೆಲ್ಲಗೆ ಮಾತಾಡ್ಬೇಕು? ಯೋನ್ ಮಾತಾಡ್ತಿದ್ಯಾ ನೀನು? ಯೋನ್ಲ ಇದು ಏನಾಯ್ತು? ಅವಿ ಅದು ಮೆಸ್ಸಿಗೆ ಯಾರೋ ಪುಡಿ ರೋಡಿಗಳು ನುಗ್ಗಿ ಗಲಾಟೆ ಮಾಡಿ ಹೊಡೆದ್ಬಿಟ್ರವಿ. ಇಷ್ಟ ಆಯ್ತವಿ. ನಿನಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲವೇ, ಆದಷ್ಟು ಅವ್ರುಗಳನ್ನ ತಡೆಯೋದಕ್ಕೆ ನೋಡಿದೆ. ಗಲಾಟೆನಾಗೆ ಕೆಂಪಮ್ಮಜ್ಜಿಗೆ ಹೊಸ ಜಾಸ್ತಿ ಪೆಟ್ಟಾಗದೆ. ಅವ್ರನ್ನ ಆಸ್ಪತ್ರೆ ಸೇರಿಸಿವ್ನಿ. ಅಯ್ಯೋ ಅಲ್ಲ ಕಣ್ಲ, ಇಷ್ಟೊಂದೆಲ್ಲ ಆಗೈತೆ ಅಂದ್ಮ್ಯಾಕೆ ನಾನು ಮುಂದೆ ಫೋನ್ ಮಾಡೋದಲ್ವಾ? ಇಲ್ಲವೇ, ಫೋನ್ ಮಾಡಿ ಹೇಳಿದ್ರೆ ನೀನು ಗಾಬರಿ ಬೀಳ್ತೀಯ ಅಂತ ಹೇಳಿಲ್ಲ. ಛೇ, ನಾವು ಹೇಳ್ಕೊಳಕ್ ಬಂದವನ ಬಗ್ಗೆ ತೆಪ್ ತಿಳ್ಕೊಂಬಿಟ್ನಲ್ಲ. ಅಜ್ಜಿ ಮತ್ತೆ ಚೋಟು ಇವಾಗ ಹೆಂಗವ್ರೆ? ಅಜ್ಜಿ ಪರವಾಗಿಲ್ಲ, ಈಗ ಸುಧಾರಿಸ್ಕೊಂಡವ್ರೆ. ಚೋಟು ನೋಡ್ಕೊಳ್ತಾವನೆ. ಅಲ್ಲ ಕಣ್ಲ, ಇದಕ್ಕಿದಂಗೆ ಅವ್ರ ರೌಡಿಗಳು ಹಿಂಗೆ ಮೆಸೇಜ್ ಬಂದ್ರು? ಏನೋ ಗೊತ್ತಿಲ್ಲವೇ. ಹಾಂ, ನನಗ್ಯಾಕೋ ಆ ಹೋಟ್ಲು ಓನರೇ ಕಳಿಸಿರ್ಬೇಕು ಅಂತ ಅನಿಸ್ತೈತೆ. ಏನೋ ಆದಷ್ಟು ಬಿರ್ನೆ ಅಜ್ಜಿನ ಆಸ್ಪತ್ರೆ ಸೇರಿಸಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಂದರೆ ಸ್ಯಾನೆ ತೊಂದರೆ ಆಗಿರೋದು.
ಈ ದುಡ್ಡು. ಇದನ್ನ ತಗೊಂಡು ಆಸ್ಪತ್ರೆಗೆ ತೋರ್ಸ್ಕೊ. ಅಚ್ಚಿನೂ ಚೋಟನು ತೋರಿಸ್ಬಿಡು. ಸರಿ. ಸಾನಾ, ಯೋನವ ಅದು ಆಸ್ಪತ್ರೆ ಖರ್ಚು ಅಂತಿದ್ಯಾ? ಅವ ಅದು ಕಾಳಿ, ಯೋನಪ್ಪ ಹಣಕ್ಕೆ ಪೆಟ್ಟಾಗದಲ್ಲೋ? ಅದು ಪುಟ್ಟಕ್ಕೋ, ಅದು ಅದು ಅವ ಹೊಸ ಮೆಸ್ಗೆ ಸಾಮಗ್ರಿಗಳು ತರಬೇಕಾದ್ರೆ ಬಿದ್ದು ಒಡ್ಕೊಂಬಿಟ್ಟವನೆ. ಆಸ್ಪತ್ರೆಗೆ ಹೋಗ್ಬೇಕು, ಹೊಸಿ ಕಾಸು ಬೇಕು ಅಂತ ಕೇಳ್ತಿದ್ದ. ಅದನ್ನ ಕೊಡ್ತಾ ಇದ್ದೆ. ಕೊಟ್ಬಿಟ್ಟು ಇನ್ನೂ ಹೊಸಿ ಬೇಕಿದ್ರೆ ಕೇಳು, ಕೊಡ್ತೀನಿ ಅಂತ ಹೇಳ್ತಿದ್ದೆ ಅವ. ಅಲ್ವೇನಲ್ಲ? ಹೌದು ಹೌದು ಪುಟ್ಟಕ್ಕೋ. ಆಟನೆಯ ನಾನು ಯೋನಾಗೈತು ಅಂತ ಗಾಬರಿ ಬಿದ್ಬಿಟ್ಟೆ. ಅದು ಗಾಬರಿ ಪಡೋ ಅಂಥದ್ದೆಲ್ಲ ಏನೂ ಇಲ್ಲ ಪುಟ್ಟಕ್ಕೋ. ಅದು ಪೆಟ್ಟು ಬಿದ್ದಿತ್ತಲ್ಲ, ಅದಕ್ಕೆ ಔಷಧಿಗೆ ಮತ್ತು ಆಸ್ಪತ್ರೆಗೆ ದುಡ್ಡು ಬೇಕಿತ್ತಲ್ಲ, ತೊಗೊಂಡೋಗಮ್ಮ ಅಂತ ಬಂದೆ. ಇಷ್ಟೊತ್ನಾಗ ಬಂದೆ ಅಂತ ತೆಪ್ಪು ತಿಳ್ಕೊಬೇಡಿ. ನಾನು ಯಾಕೆ ತೆಪ್ಪು ತಿಳ್ಕೊಳ್ಳೋಣ? ಮೊದಲು ನಿನ್ನ ಗಾಯ ಉತ್ಸಾಹ ಮಾಡ್ಕೊಳಪ್ಪ. ಸರಿ ಪುಟ್ಟಕ್ಕ, ನಾನಿನ್ನು ಬರ್ತೀನಿ. ಅವಿ, ಏನಿದ್ರು ಫೋನ್ ಮಾಡಿ ಹೇಳ್ತೀನಿ. ಸಾನಾ, ಬಾಗಿಲು ಬಿಗಿಯಾಗ ಹಾಕೊಂಬರವ. ಸರಿ ಅವ. ಕಾಳಿ, ಹೇಳವಿ. ಇದನ್ನೂ ತಗೊಳ್ಳ. ಚೋಟು ಮತ್ತು ಅಜ್ಜಿನ ಹುಷಾರಾಗಿ ನೋಡ್ಕೋ. ಬೇಡವಿ, ಇಲ್ಲೇ ಇದೆಯಲ್ಲ, ಸರಿ ಹೋಯ್ತದೆ. ಪರವಾಗಿಲ್ಲ, ತಕೋ. ಅಜ್ಜಿ ಮತ್ತು ಚೋಟುನ ನಾನು ಬೆಳಗ್ಗೆ ಬಂದು ನೋಡ್ತೀನಿ. ಆದರೆ ಈ ವಿಷಯ ಯಾವುದು ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು. ಸರಿ ನವಿ. ನೀನು ಆಸ್ಪತ್ರೆಗೆ ತೋರಿಸ್ಕೋ. ತಕ. ಸರಿ, ಒಳ್ಳು. ಈಟು ದಿನ ನಮ್ಮ ಹೃದಯ ನನ್ನ ಹತ್ರದಾಗಿದ್ರು ನಂಗೆ ಗೊತ್ತೇ ಆಗಿಲ್ಲ. ಯಾಕೋ ನಮ್ಮ ಹೃದಯ ಬಡಿದಂಗೆ ಕೇಳಿಸ್ಕೋಬೇಕು ಅಂತ ಸಾನೇ ಆಸೆ ಆಯ್ತೈತೆ. ಏನು ಮಾಡೋದು? ಏನು ಮಾಡೋದು? ಅಲ್ಲ, ಆ ಹುಡುಗಿ ಹತ್ರ ಹೆಂಗೆ ಕೇಳೋದು? ಮೊದಲೇ ನಮ್ಮ ಹುಡುಗರು ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಬೇರೆ ಹೇಳೋರೆ. ನಾನಿವಾಗ ಹುಡುಗಿಗೆ ಫೋನ್ ಮಾಡಿದ್ರೆ ತಪ್ಪಾಗೋಯ್ತದೆ. ಬರೀ ಏನು ಮಾಡಲಿ? ಹಾಂ, ನಮ್ಮ ಹುಡುಗರಿಗೆ ಕೇಳಿದ್ರೆ ಅವರೇ ಒಂದು ಉಪಾಯ ಕೊಡ್ತಾರೆ. ನೆನ್ನೆದವರ ಮನದಲ್ಲಿ ಅನ್ನಂಗೆ ನಮ್ಮ ಅಣ್ಣ ಫೋನ್ ಮಾಡ್ತವ್ರೆ ಕಂಡ್ರಲ್ಲ. ಅಣ್ಣ, ನಿಂಗೆ 100 ವರ್ಷ ಆಯ್ಸ್ಕೊಳ್ಳೋಣ. ಕೊಳ್ಳಲಿ, ಎಣ್ಣೆ ಜಾಸ್ತಿ ಆಗದೆ, ನಾನು ಮಾತಾಡ್ತೀನಿ. ಹಲೋ ಅಣ್ಣ, ಹೇಳೋಣ. ಲೈ, ಎಲ್ರಲ್ಲ ಇದ್ದೀರಾ? ಎಲ್ಲ ತೀರ್ಥ ಸೇವನೆ ಮಾಡ್ತಾ ಇದೀವಿ ಕಣ್ಣ. ಅಣ್ಣ, ಅವ್ನಿಗೆ ಓಸಿ ಜಾಸ್ತಿ ಆಗದೆ, ಎಲ್ಲ ಇಲ್ಲೇ ಒಟ್ಟಿಗೆ ಇದೀವಿ ಅಣ್ಣ. ಲೈ, ನಂಗೊಂದು ಐಡಿಯಾ ಕೊಡ್ರಲ್ಲ. ಹಾಂ ಅಣ್ಣ, ಹುಡುಗಿ ಯಾರು ಅಂತ ಗೊತ್ತಾಗಿದ್ದು ಆಯ್ತು, ಕಾಪಾಡೋದು ಆಗಿದೆ. ಇನ್ನೇನು ಐಡಿಯಾ ಕೊಡ್ಬೇಕಣ್ಣ? ಲೈ, ಹಂಗಲ್ಲ ಕಣ್ರ, ಅದು
ನಮ್ಮವ್ರ ಹೃದಯ ಬಡಿತ ಕೇಳ್ಕೊಬೇಕು ಅಂತ ಸಾನೇ ಆಸೆ ಆಯ್ತೈತೆ. ಅದಕ್ಕೊಂದು ಐಡಿಯಾ ಕೊಡ್ರಲ್ಲ. ಅದಕ್ಕೆ ಯಾಕಣ್ಣ ಇಷ್ಟೊಂದು ಫೀಲಿಂಗ್ ಮಾಡ್ಕತ್ತೀಯ? ನಾಳೆ ಆ ಹುಡುಗಿ ಮನೆಗೆ ಹೋಗಿ ಒಂದು ಆವಾಜ್ ಹಾಕಿದ್ರೆ ಅವಳಿಗೆ ಕೇಳಿಸ್ತಾಳೆ. ಲೇ ಗುಳ್ಳಿ, ಅವ್ನ ತಲೆ ಮೇಲೆ ಒಂದು ಹಾಕ್ಲಾ. ಇದೇನು ಬರೀ ವ್ಯಾಪಾರನ? ಆವಾಜ್ ಹಾಕ್ದಕ್ಕೆ ಕೆಲಸ ಆಗೋದಕ್ಕೆ? ಇಲ್ಲ, ಬೇರೆ ಏನೋ ಒಂದು ಒಳ್ಳೆ ಐಡಿಯಾ ಕೊಡ್ರಲ್ಲ. ಅಣ್ಣ ನಂದೊಂದು ಐಡಿಯಾ ಅಣ್ಣ. ಪುಟ್ಟವು ಫೋನ್ ಮಾಡಿದ್ರೆ ಆ ಹುಡುಗಿನ ನಿಮ್ಮ ಮನೆಗೆ ಅವರೇ ಕರ್ಕೊಂಬರ್ತಾರೆ ಅಣ್ಣ. ಥೋ ಲವ್, ಇನ್ನ ಯಾರಿಗೋ ಈ ವಿಷಯ ಗೊತ್ತಿಲ್ಲ ಅಲ್ವೇನ್ರಲ್ಲ. ಸಾರಿ ಕಣ, ಮರ್ತೋಯ್ತು. ಲೇ ಗುಳಿ, ನಿಂಗೆ ಏನೋ ಗೊತ್ತಿದ್ರಿ ಹೇಳ. ಅಣ್ಣ ಈಗ ಮಾಡಿದ್ರೆ ಹೀಗೆ, ನಾಳೆನೆ ಆ ಹುಡುಗಿ ಮನೆಗೆ ಹೋಗಿ ಸೀಕ್ರೆಟಾಗೆ ಈ ಮೈಕ್ರೋಫೋನ್ ಫಿಕ್ಸ್ ಮಾಡಿಬಿಟ್ರೆ ಈ ಎದೆ ಬಡಿತ ಕೇಳಿಸ್ಕೊಬಿಡ್ಬೋದು. ಹೆಂಗದೆ? ಹಬ್ಬ ನನ್ನ ಮಕ್ಕಳ, ಇವತ್ತು ಕೇಳಿಸ್ಕೊಳ್ಳೋ ಐಡಿಯಾ ಕೊಟ್ರಲ್ಲ ಅಂದ್ರೆ ಮುಂದಿನ ವರ್ಷ ಕೇಳಿಸ್ಕೊಳ್ಳೋ ಐಡಿಯಾ ಕೊಡ್ತಿದ್ದೀರಾ? ಅಣ್ಣ ಈಗ ತಡ ಆಗಿದೆ, ತಲೆ ಆಪು ಆಗಿದೆ, ಯಾವುದು ಸಂಪರ್ಕ ಸಿಗ್ತಿಲ್ಲ ಕಣಣ್ಣ. ಒತ್ತಡ ಇದ್ದು ಇದ್ರ ಬಗ್ಗೆ ವಿಚಾರ ಮಾಡುಮ. ಈಗ ಮಲ್ಕ ನಿಮ್ಮನ್ನು ಕೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನನ್ನ ಟೆನ್ಷನ್ ಯಾರಿಗೂ ಅರ್ಥ ಆಯ್ತಲ್ಲ. ನಮ್ಮ ಹೃದಯ ಬಡತನ ಹೆಂಗ್ ಕೇಳಿಸ್ಕೊಳ್ಳಿ? ಸಹನಾ ಅಕ್ಕ ಹೇಳಿದ್ಲು ಅಂತ ನಿನ್ನೆ ನನ್ನ ಜೊತೆ ಕೂತ್ಕೋಬೇಡ. ನಿಂಗೆ ನಿದ್ದೆ ಬಂದರೆ ನೀನು ಮಲ್ಕೋ ಅಕ್ಕ. ಹಾಗೇನಿಲ್ಲ ಸುಮಾ, ನೀನು ಓದ್ಕೋ. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಯಾಕೆ? ನಾನು ಓದ್ಕೊಳ್ಳೋರ್ಗೂ ಜೊತೆಲೇ ಕೂತ್ಕೋತೀನಿ ಅಂತ ಅಂದಲ್ಲ, ಅದಕ್ಕೆ. ಹಾಗೇನಿಲ್ಲ ಸುಮಾ, ನನಗೂ ಯಾಕೂ ನಿದ್ದೆ ಬರ್ತಿಲ್ಲ, ಅದಕ್ಕೆ ಸುಮ್ಮನೆ ಏನೋ ಒಂದು ಗೀಚ್ತಾ ಇದ್ದೀನಿ. ಎಲ್ಲಿ ಏನು ಬರೀತಿದ್ಯಾ ತೋರಿಸು. ವಾವ್ ಅಕ್ಕ, ತುಂಬ ಚೆನ್ನಾಗಿದೆ. ಹೌದು, ನಿಂಗೆ ಇದೆಲ್ಲ ಬಿಡ್ಸಕ್ಕೆ ಬರುತ್ತಾ? ಕಾಲೇಜಲ್ಲಿದ್ದಾಗ ಕಲ್ತಿದ್ದು, ಅವಾಗವಾಗ ಸುಮ್ಮನೆ ಬಿಡಿಸ್ತಾ ಇರ್ತೀನಿ. ಹೌದು, ನಿಂಗೆ ಪೋರ್ಟ್ರೇಟ್ ಬಿಡ್ಸಕ್ಕೆ ಬರುತ್ತಾ? ಐ ಮೀನ್ ಮನುಷ್ಯರ ಚಿತ್ರ ಬಿಡಿಸ್ತೀನಿ ಸುಮಾ. ಅದ್ಭುತವಾಗಿ ಬರದೇ ಇದ್ರು ಒಂದು ಮಟ್ಟಕ್ಕೆ ಟ್ರೈ ಮಾಡ್ತೀನಿ. ಹೌದಾ? ಹಾಗಾದ್ರೆ ನನ್ನ ಫೇಸ್ ಬಿಡ್ಸಕ್ಕ? ಸರಿ, ಹಾಗಾದ್ರೆ ಸರಿಯಾಗಿ ಕೂತ್ಕೊ, ಬಿಡಿಸ್ತೀನಿ. ಬೇಡಪ್ಪ, ಆಮೇಲೆ ನೀನು ನನ್ನ ರೇಗ್ಸಕ್ಕಾದ್ರೂ ಗೊರಿಲ್ಲಾ ಪಿಕ್ಚರ್ ಬಿಡಿಸಿದ್ರು ಬಿಡಿಸ್ತೀಯ. ಹೌದು ಸುಮಾ, ನನ್ನ ಮನ್ಸಲ್ಲಿರೋದನ್ನ ಏನಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ಅಕ್ಕ ಸುಮ್ಮನೆ ರೇಗಿಸ್ತೆ. ನೀನು ಮಾತ್ರ ನನ್ನನ್ನು ಎದುರಿಸ್ಬೋದು, ನಾನೇನು ರೇಗಿಸೋ ಆಗಿಲ್ವಾ? ಓ, ಟಿಟ್ ಫಾರ್ ಟ್ಯಾಟಾ? ಎಸ್. ಸರಿ, ಹಾಗಿದ್ರೆ ನಾನು ನಿನ್ಗೊಂಡು ಟಾಸ್ಕ್ ಕೊಡ್ತೀನಿ. ಟಿ ವಿ ಪ್ರೋಗ್ರಾಮಲ್ಲಿ ತೋರಿಸೋರ್ ಥರ ಫೋಟೋ ನೋಡಬಾರ್ದು. ಹಾರ್ಟಲ್ಲಿ ಯಾರು ಇರ್ತಾರೋ ಅವ್ರ ಚಿತ್ರನ ಬಿಡಿಸ್ಬೇಕು. ನೋಡೋಣ ನಿನ್ನ ಹಾರ್ಟಲ್ಲಿ ಯಾರಿದ್ದಾರೆ ಅಂತ. ಹಾಗೇನಿಲ್ಲ ಸುಮಾ, ನೀನು ಸುಮ್ಮನೆ ಇರು. ನೋಡೋಣ ಅಕ್ಕ, ಟ್ರೈ ಮಾಡು. ಹಾಂ ಸರಿ, ಹಾಗಿದ್ರೆ ನಾನು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ತೀನಿ. ಓ, ಇದು ಬೇರೆ ಇದೆಯಾ? ಮಲ್ಟಿ ಟ್ಯಾಲೆಂಟೆಡ್ ಅಕ್ಕ ನೀನು. ಸರಿ, ಕಣ್ಣು ಮುಚ್ಕೊಂಡೇ ಬಿಡಿಸು. ನಾನು ಮಗನೇ ನಮ್ಮವ್ರಿಗೆ ಭಯ ಪಡಿಸ್ತೀಯ?